ನೋಡ್ಬೇಕದು ಏನೋ ಪೊಲೀಸ್ ಇಲಾಖೆ ಗುರ್ತಾ ಅವರೆಲ್ಲ ಮಾಹಿತಿ ತೆಗಿತಾರೆ. ಇದು ಯಾರು ರೊಕ್ಕದ ಏನದ, ಅದು ಏನು 500 ರೂಪಾಯಿ ನೋಟ್ ಅದೋ 2000 ನೋಟ್ ಅದೋ, ಅದು ಎಲ್ಲಿಗೆ ಒಯ್ಲಾಕತ್ತಿದ್ರು. ಇದು ಭಾಳ ದೊಡ್ಡ ಹಗರಣ ದರೋಡೆ ಆಗಿದೆ ಅಂತ ಹೇಳ್ತಾರೆ. ಕರ್ನಾಟಕದಾಗ ದರೋಡೆ, ಕೊಲೆ, ಸುಲಿಗೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಈ ಸರ್ಕಾರ ಇರುತ್ತಾನೆ ಈ ರಾಜ್ಯದಲ್ಲಿ ಶಾಂತಿ ಸುರಕ್ಷತೆ ಕಠಿಣವಾದಂಥ ಕಾನೂನುಗಳು ಜಾರಿ ಆಗೋದಿಲ್ಲ. ಅದಕ್ಕಿಂತವೆಲ್ಲ ದರೋಡೆ ಪರೋಡೆ ಏಕ್ದಮ್ ಈಜಿ ಆಗ್ಲಕತ್ತಾವ. ಯಾಕಂದರೆ ಇವು ಬೆಂಗಳೂರು ಹಾಡಾಗಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು, ಏನೂ ಆಗಲಿಲ್ಲ. ಹಿಂಗೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಆ ಹದಗೆಟ್ಟದ ಉದಾಹರಣೆ ಅಂದರೆ ಬೆಳಗಾವಿಯಲ್ಲಿ 400 ಕೋಟಿ ಇತ್ತು, 800 ಕೋಟಿ ಇತ್ತು, ಇನ್ನೂ ತನಿಖೆ ಆಗಿಲ್ಲ. ಅದನ್ನು ಇಡಿ ಕೊಡಬೇಕು, CBI ಕೊಡಬೇಕು. ಅವರು ಯಾರದಾರ, ಯಾರು ಭ್ರಷ್ಟ ರಾಜಕಾರಣಿಗಳಿದಾರೋ, ಭ್ರಷ್ಟ ಅಧಿಕಾರಿಗಳಿದಾರೋ, ಯಾರು ಅದನ್ನು ಆ ಹಣ ಒಯ್ದು ಅದನ್ನು ಕನ್ವರ್ಷನ್ ಮಾಡಬೇಕು, ಅದನ್ನು ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಬೇಕು, ಏನು ಮಾಡಬೇಕು ಅನ್ನೋ ಏನು ಒಂದು ಷಡ್ಯಂತ್ರ ಇದೆ ಅದು ಬಯಲು ಮಾಡಬೇಕು. ಅವ್ರಿಗೆ ಯಾರು ಈ ಹಣವನ್ನು ಅಂತ ಅವ್ರನ್ನ ಕಠಿಣವಾದಂಥ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಜೈಲಿಗೆ ಹಾಕ್ತಿದ್ದಾರೆ.